ಹಲೋ ಕರ್ನಾಟಕ ಸಿವಿಲ್ ಜಜ್ ಆಸ್ಪೈರೆಂಟ್ಸ್, ನಿಮ್ಮ ಎಕ್ಸಾಮ್ ಸ್ಟೇ ಆಗಿದೆ, ಅಬೇನ್ಸ್ ಅಲ್ಲಿದೆ ಅಂತ ತಲೆ ಕೆಡಿಸ್ಕೊಂಡು ಸುಮ್ಮನೆ ಯೂಟ್ಯೂಬಲ್ಲಿ ಬರ್ತಿರುವಂಥ ಪ್ರತಿಯೊಂದು ವಿಡಿಯೋನ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಪ್ಲೀಸ್ ಮೇಕ್ ಶ್ಯೂರ್ ಯು ಆರ್ ಯುಟಿಲೈಸಿಂಗ್ ದಿಸ್ ಟೈಮ್. ಈ ಟೈಮ್ ನಿಮಗೆ ಮತ್ತೆ ಸಿಗೋದಿಲ್ಲ. ಪ್ಲೀಸ್ ಈಗ ಸಿಕ್ಕಿರುವಂಥ ಟೈಮ್ನ ಆದಷ್ಟು ಚೆನ್ನಾಗಿ ನಿಮ್ಮ ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡಿ. 3 years ಪ್ರಾಕ್ಟೀಸ್ ಇರುತ್ತೆ ಬಿಡತ್ತೆ, ಬಟ್ ನಿಮಗೆ ವಿತೌಟ್ ಪ್ರಿಪರೇಷನ್, ವಿತೌಟ್ ಎಕ್ಸಾಮ್ ಸಿವಿಲ್ ಜಜ್ ಅಂತೂ ಆಗೋದಿಲ್ಲ ಅಲ್ಲ. ಸಿವಿಲ್ ಜಜ್ ಆಗಬೇಕು, ಸಿವಿಲ್ ಜಡ್ಜ್ ಆಗೋದೇ ನಿಮ್ಮ ಕನಸು ಅಂತಂದಾಗ ನೀವು ಓದಲೇಬೇಕು. ಓದಿದ್ರೆ ಮಾತ್ರನೇ ನೀವು ಸಿವಿಲ್ ಜಜ್ ಆಗೋದು. ಆ್ಯಂಡ್ ಯೋರ್ ಪ್ರಿಪರೇಷನ್ ಶುಡ್ ಬಿ ಎಟ್ ಬೆಸ್ಟ್. ಬಿಕಾಸ್ ಇವಾಗ ಮೆರಿಟ್ ಸಿಸ್ಟಮ್ ಕೂಡ ಇದೆ. ಸೊ ಬರೀ ನಾವು ಪಾಸಿಂಗ್ ಮಾರ್ಕ್ ಬಂದು ಪಾಸ್ ಆದ್ವಿ ಅಂತಂದ್ರೆ ಆಗೋದಿಲ್ಲ. ಪಾಸಿಂಗ್ ಮಾರ್ಕ್ ಬಂದ ತಕ್ಷಣ ಎಲಿಜಿಬಲ್ ಆಗ್ತೀವಿ ಅಂತ ಅಲ್ಲ. ಸೊ ನಿಮಗೆ ಮೆರಿಟ್ ಅಲ್ಲಿ ಮಾರ್ಕ್ಸ್ ಬರಬೇಕು ಅಂತಂದ್ರೆ ಯು ಮಸ್ಟ್ ವರ್ಕ್ ಹಾರ್ಡ್. ಆ್ಯಂಡ್ ಈಗ ಸಿಕ್ಕಿರೋ ಟೈಮಲ್ಲಿ ನೀವು ಪ್ರಿಲಿಮ್ಸ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಿ ಅನ್ನೋದಾದ್ರೆ ಮೇನ್ಸ್ಗೆ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ. ಮೇನ್ಸ್ ಈಸ್ ದ ರಿಯಲ್ ಕಾಂಪಿಟೇಷನ್. ಮೇನ್ಸ್ಗೆ ನಿಮ್ಮ ಹಾರ್ಡ್ ವರ್ಕ್ ಬೇಕು. ಆನ್ಸರ್ ರೈಟಿಂಗ್ ಮಾಡಿ, ಟ್ರಾನ್ಸ್ಲೇಷನ್ ಕಲೀರಿ, ಚೆನ್ನಾಗಿ ಅದರಲ್ಲಿ ಬೆಟರ್ ಜಡ್ಜ್ಮೆಂಟ್ಸ್ ಬರೆಯೋರಿ. ಆ್ಯಂಡ್ ಜಡ್ಜ್ಮೆಂಟ್ಸ್ ಬರೆಯೋದಕ್ಕೆ ಜಡ್ಜ್ಮೆಂಟ್ಸ್ ಓದಲೂ ಬೇಕಾಗತ್ತೆ. ಜಡ್ಜ್ಮೆಂಟ್ಸ್ ಓದೋದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಿ. ಸೊ ಈ ರೀತಿ ಮೇನ್ಸ್ನ ಪ್ರಿಪ್ರೇಷನ್ ಕಡೆಗೆ ಫೋಕಸ್ ಮಾಡಿ. ಇದರ ರಿಲೇಟೆಡ್ ಸುಪ್ರೀಂ ಕೋರ್ಟ್ ಏನಾದರೂ ಜಡ್ಜ್ಮೆಂಟ್ ಅಥವಾ ಆರ್ಡರ್ ಪಾಸ್ ಮಾಡಿದ್ರೆ ಖಂಡಿತ ನಿಮಗೆ ಅದು ಸ್ವಾತಿ ಲಾ ಅಕಾಡೆಮಿಯಿಂದ ಟ್ರಸ್ಟೆಡ್ ಜೆನ್ಯೂನ್ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ಅದರ ಮೇಲೆ ನೀವು ರಿಲೈ ಆಗಬಹುದು. ಸದ್ಯಕ್ಕೆ April 1st or 2nd ವೀಕ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀವು ನಿಮ್ಮ ಸ್ಟಡೀಸ್ ಮೇಲೆನೆ ಫೋಕಸ್ ಮಾಡಿ. ಬಿಕಾಸ್ ನಿಮ್ಮ ಕೈಯಲ್ಲಿ ಏನಿದೆ ಅದನ್ನ ನೀವು ಫೋಕಸ್ ಮಾಡಿ. ಅಂಡ್ ಉಳಿದಿದ್ದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋದಕ್ಕೆ ನಾವ್ ಯಾಕೆ ಟೆನ್ಷನ್ ತಗೊಳ್ಬೇಕು. ಸೊ ಇದೇ ರೀತಿ ಟ್ರಸ್ಟೆಡ್ ಇನ್ಫಾರ್ಮೇಶನ್ಗೆ ಸ್ವಾತಿ ಲಾ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಿ, ಫಾಲೋ ಆಗಿ. ನಿಮಗೆ ಸ್ವಾತಿ ಲಾ ಅಕಾಡೆಮಿ ವೆಬ್ಸೈಟ್ ಅಲ್ಲಿ ಕ್ಲಾಸಸ್ ಅಟೆಂಡ್ ಮಾಡಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ನೀವು ಕ್ಲಾಸಸ್ ನೋಡಿ ಅಟೆಂಡ್ ಮಾಡಿ. ಅಂಡ್ ಎಕ್ಸಾಮ್ ರಿಲೇಟೆಡ್ ಬೇಕಿರುವಂತ ಎಲ್ಲ ಪ್ರಿಪರೇಷನ್ ಮೇಲೆ ಫೋಕಸ್ ಮಾಡಿ. ಆಲ್ ದ ಬೆಸ್ಟ್.